ರಾಜ್ಯ ಬಿಜೆಪಿ ಕುರ್ಚಿ ಕಚ್ಚಾಟಕ್ಕೆ ಬೀಳುತ್ತಾ ಫುಲ್ ಸ್ಟಾಪ್. ಉಸ್ತುವಾರಿ ಅರುಣ್ ಸಿಂಗ್ ಗೊಂದಲವನ್ನ ಬಗೆಹರಿಸ್ತಾರ? ನಾಯಕತ್ವ ಬದಲಾವಣೆ ಗೊಂದಲ ಹಿಂದೆ ಅಂತಿಮಾಗೋ ಸಾಧ್ಯತೆ ಇದೆ. ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆ ನಡೀತಾ ಇದೆ. ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಅವರ ನೇತೃತ್ವದಲ್ಲಿ ಕೋರ್ ಕಮಿಟಿ ಸಭೆ ನಡೀತಾ ಇದೆ. ಸಿಎಂ ಸೇರಿದಂತೆ ಕಮಿಟಿ ಸದಸ್ಯರು ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಈಗಾಗಲೇ ಶಾಸಕರು ಸಚಿವರ ಅಭಿಪ್ರಾಯವನ್ನ ಸಂಗ್ರಹಿಸಲಾಗಿದೆ. ಸಿಎಂ ಪರ ವಿರೋಧ ಬಣಗಳಿಂದ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಅರುಣ್ ಸಿಂಗ್ ಅವರು. ಕೋರ್ ಕಮಿಟಿ ಸಭೆಯಲ್ಲೂ ಕೂಡ ಬಯಲಾಗುತ್ತಾ ಭಿನ್ನಮತ. ಎಲ್ಲ ಭಿನ್ನಮತವನ್ನ ಶಮನ ಮಾಡಿ ದೆಹಲಿಗೆ ಅರುಣ್ ಸಿಂಗ್ ಅವರು ತೆರಳುತ್ತಾರಾ ಅನ್ನುವಂಥದ್ದು ಸದ್ಯದ ಕುತೂಹಲ. ಕೋರ್ ಕಮಿಟಿ ಮೀಟಿಂಗ್ ನಡೀತಾ ಇದೆ. ಅರುಣ್ ಸಿಂಗ್ ಅವರ ನೇತೃತ್ವದಲ್ಲಿ ಕೋರ್ ಕಮಿಟಿ ಸದಸ್ಯರೆಲ್ಲ ಇದ್ದಾರೆ. ಸಿಎಂ ಕೂಡ ಈ ಒಂದು ಸಭೆಯಲ್ಲಿದ್ದಾರೆ. ಈಗ ಆಲ್ರೆಡಿ ಸಿಎಂ ವಿರೋಧಿ ಪರ ಬಣದಿಂದ ಅಭಿಪ್ರಾಯ ಸಂಗ್ರಹವನ್ನ ಮಾಡಿದ್ದಾರೆ. ಸಿಎಂ ವಿರುದ್ಧ ಸಾಕಷ್ಟು ಜನ ಕಂಪ್ಲೇಂಟ್ ಕೊಟ್ಟರೆ ಸಿಎಂ ಪರವಾಗಿಯೂ ಕೂಡ ಸಾಕಷ್ಟು ಜನ ಮಾತಾಡಿದ್ದಾರೆ. ಸೊ ಎಲ್ಲ ಅಭಿಪ್ರಾಯ ಸಂಗ್ರಹದ ಬಳಿಕ ಇದೀಗ ಕೋರ್ ಕಮಿಟಿ ಸಭೆಯನ್ನ ನಡೆಸ್ತಾ ಇದ್ದಾರೆ. ಸೊ ಫೈನಲಿ ಎಲ್ಲ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತೆರೆ ಎಳೆದು ಅರುಣ್ ಸಿಂಗ್ ಅವರು ಇವತ್ತು ವಾಪಸ್ ದೆಹಲಿಗೆ ಹೋಗ್ತಾರಾ ಅನ್ನುವಂಥದ್ದು ಸದ್ಯದ ಕುತೂಹಲ. ಕೋರ್ ಕಮಿಟಿ ಸಭೆ ನಡೀತಾ ಇದೆ. ಈ ಸಭೆಯಲ್ಲಿ ಸದ್ಯ ಇರುವಂತಹ ಭಿನ್ನಮತವನ್ನ ಬಗೆಹರಿಸುವ ಪ್ರಯತ್ನಗಳಾಗ್ತಾ ಇದೆ ಅರುಣ್ ಸಿಂಗ್ ಅವರಿಂದ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ್ ಪಟೇಲ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚಿದಾನಂದ್, 2 ದಿನಗಳ ಕಾಲ ಶಾಸಕರು ಹಾಗೆ ಸಚಿವರ ಅಭಿಪ್ರಾಯವನ್ನ ಸಂಗ್ರಹ ಮಾಡಿದ್ದಾರೆ ಅರುಣ್ ಸಿಂಗ್ ಅವರು. ಅವರ ಸಿಎಂ ಪರವಾಗಿ ಒಂದಷ್ಟು ಜನ ಮಾತಾಡಿದ್ದಾರೆ, ವಿರೋಧವಾಗೂ ಕೂಡ ಒಂದಷ್ಟು ಜನ ಮಾತಾಡಿದ್ದಾರೆ. ಫೈನಲಿ ಕೋರ್ ಕಮಿಟಿ ಸಭೆ ನಡೀತಾ ಇದೆ. ಎಲ್ಲವನ್ನು ಬಗೆಹರಿಸಿ ಇವತ್ತು ದೆಹಲಿಗೆ ತೆರಳ್ತಾರಾ? ನಾಯಕತ್ವ ಬದಲಾವಣೆ ವಿಚಾರ ಗೊಂದಲಗಳಿಗೆಲ್ಲ ಇವತ್ತೇ ಫುಲ್ ಸ್ಟಾಪ್ ಬೀಳುತ್ತಾ ಅಂತ? ಸೌಮ್ಯಮಳಲಿ ಮಹತ್ವದ ಬಿಜೆಪಿಯ ಕೋರ್ ಕಮಿಟಿ ಸಭೆ ಇದೀಗ ಆರಂಭವಾಗಿದೆ. ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ನೇತೃತ್ವದಲ್ಲಿ ಸಭೆ ಆರಂಭವಾಗಿರುವಂಥದ್ದು. ಇವತ್ತಿನ ಸಭೆ ಮಹತ್ವದ ಸಭೆ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಕಳೆದ 3 ದಿನಗಳಿಂದ ಕೂಡ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಸುದ್ದಿ ಸದ್ದು ಮತ್ತು ಗದ್ದಲ ಮತ್ತು ಗೊಂದಲವನ್ನು ಉಂಟು ಮಾಡಿತು. ಇದೇ ಕಾರಣಕ್ಕಾಗಿ ಬಿಜೆಪಿ ಹೈಕಮಾಂಡ್ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಅವರನ್ನ ವರದಿಯನ್ನು ಕೊಡಲಿಕ್ಕಾಗಿ ಇಲ್ಲಿ ರಾಜ್ಯದಲ್ಲಿ ಭಿನ್ನಾಭಿಪ್ರಾಯ ಇರತಕ್ಕಂಥವರ ಶಾಸಕರ ಸಚಿವರ ಮಾಹಿತಿಯನ್ನು ಕಲೆ ಹಾಕಿ ವರದಿ ಕೊಡುವಂತ ಸೂಚನೆಯನ್ನು ಕೊಡಲಾಯಿತು. ಈ ಎಲ್ಲದರ ಭಾಗವಾಗಿ ಕಳೆದ 3 ದಿನಗಳಿಂದಲೂ ಕೂಡ ಬಿಜೆಪಿ ಕಚೇರಿಯಲ್ಲಿ ಉಸ್ತುವಾರಿ ಅರುಣ್ ಸಿಂಗ್ ಅವರು ಅನೇಕ ಶಾಸಕರು, ಸಚಿವರು ಮತ್ತು ಬಿಜೆಪಿ ನಾಯಕರೊಂದಿಗೆ ಮುಕ್ತವಾಗಿ ಮುಖಾಮುಖಿ ಚರ್ಚೆಯನ್ನು ಮಾಡಿದ್ದಾರೆ. ಬಹುತೇಕ ಶಾಸಕರುಗಳು, ಒಂದಷ್ಟು ಜನ ಶಾಸಕರುಗಳು ಮುಖ್ಯಮಂತ್ರಿ ನಾಯಕತ್ವ ವಿರುದ್ಧ ಮಾತನಾಡಿದರೆ ಮತ್ತಷ್ಟು ಶಾಸಕರು ಮುಖ್ಯಮಂತ್ರಿ ಪರವಾಗಿ ಮಾತನಾಡುವಂಥದ್ದು. ಇದಕ್ಕೂ ಮುನ್ನ ಅನೇಕ ಸಭೆಗಳು ನಡೆದಿರುವಂಥದ್ದು. ಮುಖ್ಯಮಂತ್ರಿ ವಿರುದ್ಧ ಮತ್ತೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು, ಸರ್ಕಾರ ಮತ್ತು ಪಕ್ಷದ ವಿರುದ್ಧ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು, ಶಿಸ್ತು ಸಮಿತಿ ಮತ್ತು ಶಿಸ್ತು ಕ್ರಮ ಎಚ್ಚರಿಕೆಯ ನಡುವೆ ಕೂಡ ಅನೇಕರು ಪತ್ರಿಕಾಗೋಷ್ಠಿ ನಡೆದಿರುವಂಥದ್ದು. ಈ ಎಲ್ಲದರ ನಡುವೆ ಕೂಡ ಕೋವಿಡ್ ನಿರ್ವಹಣೆಯಲ್ಲಿ ವಿಫಲ ಆಗಿರುವಂಥದ್ದು, ಸರ್ಕಾರ ಮತ್ತು ಪಕ್ಷದ ಇಮೇಜ್ಗೆ ಡ್ಯಾಮೇಜ್ ಆಗಿರುವಂಥದ್ದು, ಮತ್ತೆ ಮುಂಬರತಕ್ಕಂಥ ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಗಳು, ಉಪಚುನಾವಣೆ ಆಗಿರ್ತಕ್ಕಂಥ ಆನಗಲ ಕ್ಷೇತ್ರ ಮತ್ತು ಸಿಂದಗಿ ಕ್ಷೇತ್ರದ ಉಪಚುನಾವಣೆ ಸೇರಿದಂತೆ ಬೆಂಗಳೂರಿನಲ್ಲಿರತಕ್ಕಂಥ ಪ್ರಮುಖವಾಗಿ ಬಿಬಿಎಂಪಿ ಚುನಾವಣೆ ಸೇರಿದಂತೆ ಪಕ್ಷ ಸಂಘಟನೆ ಸೇರಿದಂತೆ ಅನೇಕ ವಿಚಾರಗಳ ಬಗ್ಗೆ ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಆಗಲಿದೆ. ಈಗಾಗಲೇ ಸಚಿವರ ಇಲಾಖೆಗಳಲ್ಲಿ ಮುಖ್ಯಮಂತ್ರಿಗಳ ಪುತ್ರ ಮತ್ತು ಅವರ ಕುಟುಂಬ ಹಸ್ತಕ್ಷೇಪ ಮಾಡ್ತಿದೆ ಅಂತೇಳಿ ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು. ಅನೇಕ ಸಚಿವರುಗಳು ಅರುಣ್ ಸಿಂಗ್ ಬಳಿ ಇದೇ ಅಳಲನ್ನು ತೋಡಿಕೊಂಡಿರುವಂಥದ್ದು. ಹಾಗಾಗಿ ಇವತ್ತಿನ ಸಭೆಯಲ್ಲಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಇರೋದ್ರಿಂದ ಇಲಾಖೆಗಳಲ್ಲಿ ಅವರ ಕುಟುಂಬ ಮತ್ತು ಪುತ್ರನ ಹಸ್ತಕ್ಷೇಪದ ವಿಚಾರ ಸಂಬಂಧಪಟ್ಟ ಹಾಗೆ ನೇರವಾಗಿ ಸಚಿವರಾಗಿರ್ತಕ್ಕಂಥ KS ಈಶ್ವರಪ್ಪ ಪ್ರಸ್ತಾಪ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಇನ್ನೊಂದು ಕಡೆ ಮುಖ್ಯಮಂತ್ರಿ ಪರವಾಗಿ ಒಂದಷ್ಟು ಜನ ಬ್ಯಾಟಿಂಗ್ ಮಾಡುವಂಥದ್ದು, ಅವರ ವಿರುದ್ಧ ಬ್ಯಾಟಿಂಗ್ ಮಾಡುವಂಥದ್ದು, ಒಟ್ಟಾರೆ ಜಾತಿ ಹೆಸರಿನಲ್ಲಿ ಬ್ಯಾಟಿಂಗ್ ಮಾಡುವಂಥದ್ದು, ಮಠಾಧೀರ ಹೆಸರಿನಲ್ಲಿ ಬ್ಯಾಟಿಂಗ್ ಮಾಡುವಂಥದ್ದು. ಈ ಎಲ್ಲದರ ಸಂಬಂಧಪಟ್ಟ ಹಾಗೆ CT ರವಿ ಕೂಡ ಸೂಕ್ಷ್ಮವಾಗಿ ಇದು ವ್ಯಕ್ತಿ ಕೇಂದ್ರಿತ, ಜಾತಿ ಕೇಂದ್ರಿತ ಪಕ್ಷ ಅಲ್ಲ, ಎಲ್ಲರ ಕೇಂದ್ರಿತ ಪಕ್ಷ ಅನ್ನೋ ಒಂದು ಮಾತನ್ನು ಕೂಡ ಕೋರ್ ಕಮಿಟಿ ಸಭೆಯಲ್ಲಿ ಹೇಳಲಿದ್ದಾರೆ ಅಂತ ಹೇಳಲಾಗ್ತದೆ. ಪ್ರಮುಖವಾಗಿ ಸರ್ಕಾರದ ಇಮೇಜ್ಗೆ ಡ್ಯಾಮೇಜ್ ಆಗಿದ್ರಿಂದ, ಪಕ್ಷದ ಇಮೇಜ್ಗೆ ಡ್ಯಾಮೇಜ್ ಆಗಿದ್ರಿಂದ ಅರುಣ್ ಸಿಂಗ್ ಅವರು 16 ಜನ ಸದಸ್ಯರಿರ್ತಕ್ಕಂಥ ಕೋರ್ ಕಮಿಟಿ ಸಭೆಯಲ್ಲಿ ಪಕ್ಷದ ಒಗ್ಗಟ್ಟು, ಸರ್ಕಾರ ಜನರ ಪರವಾಗಿ ಕೆಲಸ ಮಾಡಬೇಕು, ಏನೆಲ್ಲ ಯೋಜನೆಗಳ ಘೋಷಣೆ ಮಾಡಿದ್ರೆ ಆ ಯೋಜನೆಗಳೆಲ್ಲ ಇಂಪ್ಲಿಮೆಂಟ್ ಆಗಬೇಕು, ಜೊತೆಗೆ ನಾಯಕತ್ವ ವಿಚಾರ ಸಂಬಂಧಪಟ್ಟಾಗೆ ಇವತ್ತು ಸೂಕ್ಷ್ಮವಾಗಿ ಅರುಣ್ ಸಿಂಗ್ ಅವರು ಹೈಕಮಾಂಡ್ ಏನು ಸೂಚನೆಯನ್ನು ಕೊಡ್ತು ಮತ್ತು ನಾಯಕತ್ವ ಬದಲಾವಣೆ ಆಗುತ್ತೆ ಇಲ್ಲ ಅನ್ನೋದು ಪ್ರಮುಖ ಸಚಿವರುಗಳಿಗೆ ಮತ್ತು ಕೋರ್ ಕಮಿಟಿ ಸದಸ್ಯರಿಗೆ ಇವತ್ತು ಸ್ಪಷ್ಟಪಡಿಸಲಿದ್ದಾರೆ. ಹಾಗಾಗಿ ಈ ಸಭೆ ಮಹತ್ವದ ಸಭೆ ಅಂತಲೇ ಹೇಳಲಾಗ್ತಿದೆ. ಸೌಮ್ಯ ಮಳಲಿ.
ಈಗ ಆಲ್ರೆಡಿ ಪಕ್ಷದ ವರ್ಚಸ್ಸಿಗೆ ಸಾಕಷ್ಟು ಡ್ಯಾಮೇಜ್ ಆಗಿರುವಂತದ್ದು. ಅರುಣ್ ಸಿಂಗ್ ಬಂದಾಗ್ಲೂ ಶಾಸಕರನ್ನ ಸಚಿವರನ್ನ ಮೀಟ್ ಮಾಡಿದಾಗ್ಲೂ ಬಹಿರಂಗ ಹೇಳಿಕೆಗಳನ್ನ ಕೊಡಬಾರ್ದು ಅಂತ ಹೇಳಿದ್ರು ಕೂಡ ಮಾಧ್ಯಮಗಳ ಮುಂದೆ ಸಾಕಷ್ಟು ಜನ ಪರ ವಿರೋಧವಾಗಿ ಮಾತನಾಡಿದ್ರು. ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಯಾವ ರೀತಿಯಾಗಿ ಒಂದು ಎಚ್ಚರಿಕೆಯನ್ನ ಕೊಡೋ ಸಾಧ್ಯತೆ ಇದೆ? ಅಂದ್ರೆ ಇವತ್ತಂತೂ ಅರುಣ್ ಸಿಂಗ್ ಅವರು ಹೋಗ್ತಾರೆ, ಇನ್ ಮುಂದೆ ಈ ರೀತಿಯಾದಂತಹ ಗೊಂದಲಗಳು ಮುಂದುವರಿಯಬಾರದು, ಅಭಿವೃದ್ಧಿ ಕೆಲಸಗಳಿಗೆ ಮೇನ್ ಆಗಿ ಈ ಸಂದರ್ಭದಲ್ಲಿ ಯಾವ್ಯಾವ ವಿಚಾರಗಳಿಗೆ ಒತ್ತು ಕೊಡಬೇಕು ಅನ್ನೋ ಬಗ್ಗೆ ಇವತ್ತಿನ ಮೀಟಿಂಗ್ ಅಲ್ಲಿ ಚರ್ಚೆಯಾಗುವ ಸಾಧ್ಯತೆ ಇದೆ. ಸೌಮ್ಯಮಳಲಿ ಇನ್ನು ಮುಂದೆ ಪ್ರತಿ ಗುರುವಾರ ಕ್ಯಾಬಿನೆಟ್ ಇರತಕ್ಕಂಥ ಅಷ್ಟು ಸಚಿವರು ವಿಧಾನಸೌಧದಲ್ಲಿ ಇರಬೇಕು. ಇವರನ್ನ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಮಾನಿಟರ್ ಮಾಡಬೇಕು. ಆ ಮುಖಾಂತರ ಪಕ್ಷದ ಶಾಸಕರುಗಳು, ಕಾರ್ಯಕರ್ತಗಳು ಮತ್ತು ನಾಯಕರು ಹಾಗೂ ಪದಾಧಿಕಾರಿಗಳ ಸಮಸ್ಯೆಯನ್ನು ಆಲಿಸಬೇಕು, ಅಭಿಪ್ರಾಯವನ್ನು ಆಲಿಸಬೇಕು, ಅವರ ಕೆಲಸಗಳನ್ನ ಮಾಡಬೇಕು, ಕ್ಷೇತ್ರಗಳ ಕೆಲಸವನ್ನು ಮಾಡಬೇಕಂತೇಳಿ ಈಗಾಗಲೇ ಅರುಣ್ ಸಿಂಗ್ ಅವರು ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ಕೋರ್ ಕಮಿಟಿ ಸಭೆಯಲ್ಲೂ ಕೂಡ ಇದು ಚರ್ಚೆಗೆ ಬರಲಿದೆ ಮತ್ತು ಇದರನ್ನ ಎನ್ಶೂರ್ ಅನ್ನ ಸ್ವತಃ ಮುಖ್ಯಮಂತ್ರಿ ಮಾಡಬೇಕು, ಎಲ್ಲರೂ ಕೂಡ ಕಡ್ಡಾಯವಾಗಿ ಗುರುವಾರ ಇರುವಂತೆ ನೋಡ್ಕೊಳ್ಬೇಕೆಂಬ ಒಂದು ನಿಯಮವನ್ನು ಕೂಡ ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಮುಖ್ಯಮಂತ್ರಿಗಳೇ ಸೂಚನೆ ಕೊಡಲಿದ್ದಾರೆ. ಇನ್ನು ನಾಯಕತ್ವ ವಿಚಾರ ಸಂಬಂಧಪಟ್ಟಾಗೆ ಮುಖ್ಯಮಂತ್ರಿ ಪರವಾಗಿ ಅವರ ಆಪ್ತರೇ ಆಗಿರ್ತಕ್ಕಂಥ MP ರೇಣುಕಾಚಾರ್ಯ ಸೇರಿದಂತೆ ಅನೇಕರು ಪ್ರತ್ಯೇಕ ಸಭೆಗಳನ್ನು ನಡೆಸುವಂಥದ್ದು, ಉಪಹಾರದ ಸಭೆಗಳನ್ನು ನಡೆಸುವಂಥದ್ದು, ಸಹಿ ಸಂಗ್ರಹ ಮಾಡುವಂತ ಕೃತ್ಯಕ್ಕೆ ಯಾರು ಕೂಡ ಕೈ ಹಾಕಬಾರದು ಮತ್ತು ವಿರೋಧಿ ಬಣ ಕೂಡ ಹೇಳಿಕೆಯನ್ನು ಕೊಡಬಾರದು, ನಾಯಕತ್ವ ವಿಚಾರವಾಗಿ ಯಾರು ಕೂಡ ಚಕಾರ ಎತ್ತಬಾರದು. ಇದಕ್ಕೆ ಕಡಿವಾಣ ಹಾಕುವ ಸಂಬಂಧಪಟ್ಟಕ್ಕೆ ಸ್ಪಷ್ಟವಾದ ನೀತಿ ನಿರೂಪಣೆಯನ್ನ ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ಸೌಮ್ಯ ಮಳಲಿ ಇನ್ನು ಪ್ರಮುಖವಾಗಿ ಥ್ಯಾಂಕ್ ಯು ಚಿದಾನಂದ್.